Mysore Sandal. Here's my favorite soap, the one and only soap that gives confidence in this competitive world. Mysore Sandal Soap. ಸಂಗೀತ ಸಂಯೋಜಕ ಅರ್ಜುನ್ ಜನ್ಯ ಅವರು ತಮ್ಮ ಚೊಚ್ಚಲ ಚಿತ್ರ 45 ರೊಂದಿಗೆ ಮೊದಲ ಬಾರಿಗೆ ನಿರ್ದೇಶಕರ ಕುರ್ಚಿಗೆ ಕಾಲಿಟ್ಟಿದ್ದಾರೆ. ಕನ್ನಡದ ತಾರೆಯರಾದ ಶಿವರಾಜ್ ಕುಮಾರ್, ಉಪೇಂದ್ರ ಮತ್ತು ರಾಜ್ ಬಿ ಶೆಟ್ಟಿ ಅವರನ್ನ ಒಂದೇ ಚೌಕಟ್ಟಿನಲ್ಲಿ ಒಟ್ಟಿಗೆ ಸೇರಿಸಿದ್ದಾರೆ. ಇತ್ತೀಚೆಗೆ ರಾಜ್ ಬಿ ಶೆಟ್ಟಿ ಅವರ ಪಾತ್ರವನ್ನ ರಹಸ್ಯವಾಗಿಟ್ಕೊಂಡು ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಅವರ ನೋಟವನ್ನ ಅನಾವರಣಗೊಳಿಸುವ ಮೂಲಕ ಅರ್ಜುನ್ ಅಭಿಮಾನಿಗಳಿಗೆ ಏನಾಗಲಿದೆ ಎಂಬುದರ ಕುರಿತು ಒಂದು ನೋಟವನ್ನ ನೀಡಿದ್ರು. ಈ ಸಸ್ಪೆನ್ಸ್ ಅನ್ನ ಅಂತಿಮವಾಗಿ ದೀಪಾವಳಿಯ ಆಸುಪಾಸ್ನಲ್ಲಿ ರಾಜ್ ಅವರ ಟೀಸರ್ ಬಿಡುಗಡೆ ಮಾಡೋದ್ರೊಂದಿಗೆ ತೆಗೆದು ಹಾಕಲಾಯಿತು. ಬಹುತಾರಾಗಣದ ಜೊತೆಗೆ ಅರ್ಜುನ್ ಜನ್ಯ ನೇತೃತ್ವದಲ್ಲಿ ಅತ್ಯಾಧುನಿಕ ಕಂಪ್ಯೂಟರ್ ಗ್ರಾಫಿಕ್ಸ್ ನ ಅಂದ್ರೆ ಸಿಜಿಯನ್ನ ವಿಶಿಷ್ಟ ವಿಧಾನದೊಂದಿಗೆ ದೃಶ್ಯದ ಕತೆ ಹೇಳ್ತಾ ಇರೋದು ಈ ಸಿನಿಮಾದ ವಿಶೇಷ. 45 ಸಿನಿಮಾವನ್ನ ಸೂರಜ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ರಮೇಶ್ ರೆಡ್ಡಿ ನಿರ್ಮಿಸುತ್ತಿದ್ದಾರೆ. ಅರ್ಜುನ್ ಜನ್ಯ ಅವರು ಕೆನಡಾ ಮೂಲದ ಆಸ್ಕರ್ ನಾಮ ನಿರ್ದೇಶಿತ ಕಂಪನಿಯಾದ ಮಾರ್ಸ್ ಜೊತೆಗೆ ಚಿತ್ರದ ಸಿಜಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಇದು ಅದರ ಕತೆ ಹೇಳುವಿಕೆಗೆ ಸಂಪೂರ್ಣ ಹೊಸ ಆಯಾಮ ಸೇರಿಸುವ ಭರವಸೆ ನೀಡಿದೆ. ಬ್ಲಾಕ್ ಪ್ಯಾಂಥರ್, ದಿ ಮ್ಯಾಟ್ರಿಕ್ಸ್ ಮತ್ತು ಆಂಟ್ ಮ್ಯಾನ್ ನಂತಹ ಬ್ಲಾಕ್ ಬಸ್ಟರ್ಗಳ ಚಿತ್ರಗಳಿಂದ ಹೆಸರುವಾಸಿಯಾದ ಜಸ್ಟಿನ್ ನಂತಹ ತಂತ್ರಜ್ಞರ ನೇತೃತ್ವದ ಮಾಸ್ ಸಹಯೋಗ ಚಿತ್ರಕ್ಕೆ ವಿಶ್ವ ದರ್ಜೆಯ ತಾಂತ್ರಿಕ ಸ್ಪರ್ಶ ನೀಡಿದೆ. ಚಿತ್ರದ ಸಿಜಿ ಕೆಲಸಗಳು ಸರಾಗವಾಗಿ ಸಾಗ್ತಾ ಇದ್ದು ಈಗಾಗಲೇ 25% ಚಿತ್ರೀಕರಣ ಮುಗಿದಿದೆ. ಚಿತ್ರಕ್ಕೆ ಅಂತಾರಾಷ್ಟ್ರೀಯ ಗುಣಮಟ್ಟದ ತಂತ್ರಜ್ಞಾನ ಒದಗಿಸಲು ಅರ್ಜುನ್ ಖುದ್ದಾಗಿ ಕೆನಡಾದಲ್ಲಿ ಕೆಲಸ ಮಾಡ್ತಿದ್ದಾರೆ. ಚಿತ್ರದ ಶೂಟಿಂಗ್ ಪೂರ್ಣಗೊಂಡಿದ್ದು ಪೋಸ್ಟ್ ಪ್ರೊಡಕ್ಷನ್ ಕಾರ್ಯ ನಡೀತಾ ಇದೆ. ಯಾಕಂದ್ರೆ ಇದು ಸಿಜಿ ಕೆಲಸವನ್ನ ಹೆಚ್ಚು ಅವಲಂಬಿಸಿದೆ. ಬಿಡುಗಡೆಯ ದಿನಾಂಕವನ್ನ ಕೂಡ ಇನ್ನೂ ಘೋಷಿಸಿಲ್ಲ. ಅರ್ಜುನ್ ಜನ್ಯ ನಿರ್ದೇಶನ ಮಾತ್ರವಲ್ಲದೆ ಚಿತ್ರದ ಸಂಗೀತವನ್ನ ಸಹ ಸಂಯೋಜಿಸಿದ್ದಾರೆ. ಸತ್ಯ ಹೆಗಡೆ ಛಾಯಾಗ್ರಹಣ, ಕೆಎಂ ಪ್ರಕಾಶ್ ಸಂಕಲನ ಹೊಣೆ ಹೊತ್ತಿದ್ದಾರೆ. Mysore Sandal. Here's my favorite soap, the one and only soap that gives confidence in this competitive world. Mysore Sandal Soap.